ನಮ್ಮ ಫಿಲಮ್ ಸೂಪರ್ ಆಗಿ ಬಂದಿದೆ. ಲಾಸ್ಟ್ ಅಲ್ಲಿ ಒಂದೇ ಒಂದು ಕನ್ಫ್ಯೂಷನ್ ಇಟ್ಟಿದ್ದಾರೆ ಡೈರೆಕ್ಟ್ರು, ಯಾರು ನಿಜವಾಗ್ಲೂ ಶೂಟ್ ಆಗಿದ್ದು ಅಂತ. ಯಾರು ನಿಜವಾಗ್ಲೂ ಶೂಟ್ ಆಗಿದ್ದು? ಶೂಟ್ ಮಾಡಿದ್ದು ಯಾರು ನಾನು ನಿಜವಾಗ್ಲೂ ಅನ್ನೋದು ಒಂದು ಕನ್ಫ್ಯೂಷನ್ ಅಲ್ಲಿ ಇದೆ. ಅದು ಡೈರೆಕ್ಟರ್ಗೆ ಪ್ರಶ್ನೆ ಕೇಳಬೇಕು. ಅದು ಫಿಲಮ್ ಚೆನ್ನಾಗಿ ಬಂದಿದೆ. ಈಗಿನ ರಾಜಕಾರಣ ಮಾಡೋಂಥವ್ರು ಅವ್ರ ಮಕ್ಕಳು ಯಾವ ತರ ಇದಾರೆ, ಯಾವ ತರ ಇರ್ಬೇಕು ಅನ್ನೋದನ್ನ ಇದ್ರಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಇವಾಗ ಡಿ ಬಾಸ್ ಇದ್ರಲ್ಲಿ ಹೀರೋನ ವಿಲನ ಎರಡೂ ಇದೆ ಮೇಡಮ್. ನೆಗೆಟಿವ್ ಶೇಡು ಇದೆ, ಪಾಸಿಟಿವ್ ಶೇಡು ಇದೆ. ಎರಡೂ ಡಬಲ್ ಆಕ್ಟಿಂಗ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಮೇಡಮ್. ಖುಷಿ ಆಯ್ತು. ಯಾರ್ಯಾರೋ ಬರ್ನಲ್ಲಿ ಇಟ್ಕೋಬೇಕು ಅಂತ ಹೇಳ್ತಿದ್ರಲ್ವಾ, ಯಾರು ಬರ್ನಲ್ಲಿ ಇಟ್ಕೋಬೇಕಾ ಅಥವಾ ಈ ಸಿನಿಮಾ ನೋಡಿದ್ರೆ ಉರ್ಕೋತಾರ? 100% ಮೇಡಮ್. ಇದು ಕೆಲವೊಂದು ರಾಜಕಾರಣಿಗಳು ಈಗ ಇವರು ಈ ಯಾವ್ದು ಕೊಲೆ ಕೇಸ್ ಏನ್ ನಡೆದಿದೆ, ಇದರಿಂದ ಯಾರ್ಯಾರು ಇದಾರೆ ಅವ್ರಿಗೆಲ್ಲ ಒಂದು ತಕ್ಕ ಒಂದು ಉತ್ತರ ಕೊಟ್ಟಿದ್ದಾರೆ ಬಾಸ್. ಈಗ ಈ ಟೈಮ್ ಅಲ್ಲಿ ಅವರು ಹೊರಗೆ ಇರ್ಬೇಕಿತ್ತಪ್ಪ ಅಂತ ಏನಾದ್ರು ಮಿಸ್ ಮಾಡ್ಕೋತಿದ್ದೀರಾ? ಮೇಡಮ್ ಆತರ ಏನಿಲ್ಲ. ಬಾಸ್ ಯಾವಾಗ್ಲೂ ನಮ್ಮ ಮನ್ಸಲ್ಲಿ ಇರ್ತಾರೆ. ನಾವ್ ಯಾವ ತರ ಅವ್ರ ಮನ್ಸಲ್ಲಿ ಇದೀವಿ, ನಮ್ ಮನ್ಸಲ್ಲಿ ಅವ್ರು ಇದ್ದೇ ಇರ್ತಾರೆ. ಓಕೆ, ಇನ್ನ ಎಷ್ಟ್ ಸಲ ನೋಡ್ಬೇಕು ಅನ್ಕೊಂಡಿದ್ದೀರಾ ಮೂವಿನ? ಬಾಸ್ ಬಗ್ಗೆ ಯಾರ್ಯಾರು ಏನೇನ್ ಮಾತಾಡೋರೋ ಫಿಲಂ ಬಂದ್ ನೋಡಿದ್ರೆ ಅರ್ಥ ಆಗುತ್ತೆ. ಈ ಸೌಂಡ್ ಜೇಸಿ ಕೇಳಿಸ್ಬೇಕು. ಹಂಗೆ ಒಂದ್ ಹಾಡ್ ಆಡ್ತೀರಾ ಸಿನಿಮಾದು? ಹೀರೋಯಿನ್ ಇಲ್ವಲ್ಲ? ಹೀರೋಯಿನ್ ಅಲ್ಲ ಇದ್ರೆ ನಿಮ್ಗೆ ಆಗಿರ್ಬೇಕು. ಒಳಗಡೆ ಬಂದ್ರೆ ಚೆನ್ನಾಗಿರುತ್ತೆ, ಇಲ್ಲೆಲ್ಲ ಚೆನ್ನಾಗಿರಲ್ಲ ಅದು. ಥ್ಯಾಂಕ್ ಯು. ಫಿಲಂ ನೋಡಿ ನೀವು. ಯಾಕೆ ನೋಡ್ಬೇಕು ಅಂತ ಹೇಳಿ ನೋಡೋಣ. ನೋಡ್ಬೇಕನ್ನ ನಮ್ ಬಾಸ್ಗೋಸ್ಕರ ನೋಡ್ಬೇಕು, ಮತ್ತೆ ಕನ್ನಡ ಸಿನಿಮಾಗೋಸ್ಕರ ನೋಡ್ಬೇಕು ನೀವು. ಸೂಪರ್. ಇವಾಗ ನಾನ್ ಕೇಳಿದ್ದು ಸಿನಿಮಾನಲ್ಲಿ ಅಂತದ್ದೇನಿದೆ ಅಂತದ್ದೇ ಅದನ್ನ ಇವಾಗ ಅದನ್ನ ಇಲ್ಲ ಹೇಳಂಗಿಲ್ಲ, ಒಳಗಡೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ.